ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪಿಡಿಒಗೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಆವಾಜ್ ಹಾಕಿದ್ದಾನಂತೆ. ಹಳೆಯ ಕಾಮಗಾರಿಗಳ ಹಣ ಬಿಡುಗಡೆಗೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಬೆದರಿಕೆಯನ್ನು ಕೂಡ ಹಾಕಿದ್ದಾನಂತೆ. ಹಾಗೆಯೇ ಅವಾಚ್ಯ ಪದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾನೆ ವಿನೋದ್ ಅನ್ನುವಂತಹ ವ್ಯಕ್ತಿ. ಆತ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ. ಸೊ ಇಲ್ಲಿ ಪಿಡಿಒಗೆ ಥ್ರೆಟ್ ಅನ್ನ ಮಾಡಿರುವಂಥದ್ದು. ಬೆದರಿಸಿದ್ದಾನೆ. ಹಳೆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬೆದರಿಕೆ ಹಾಕಿ ಆತ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ. ರಾಯಚೂರು ಜಿಲ್ಲೆಯ ಉಪ್ಪರ ನಂದಿಹಾಳ ಗ್ರಾಮದ ವಿನೋದಿತ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಸಾಹೇಬ್ ಪಾಟೀಲ್ ಕೊಲೆಯಾದ ನಂತರ ಅಧಿಕಾರಿಗಳಿಗೆ ಬೆದರಿಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಅಲ್ಲಿ ಪ್ರಮುಖವಾಗಿ ರಾಯಚೂರು ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಅಟ್ಟಹಾಸಕ್ಕೆ ಸಾಹೇಬ್ ಪಾಟೀಲ್ ಬಲಿಯಾಗಿರ್ತಾರೆ. ಜೀವ ಭಯದಲ್ಲಿ ರಕ್ಷಣೆ ಕೊಡಬೇಕು ಅಂತ ಪಿಡಿಒ ಈಶ್ವರಪ್ಪ ಮೊರೆ ಹೋಗಿದ್ದಾರೆ. ಒಬ್ಬ ಪಿಡಿಒ ಕೊಲೆಯಾದ ನಂತರ ಇದೀಗ ಎಲ್ಲ ಪಿಡಿಒಗಳ ಆ ಜಿಲ್ಲೆಗಳಿಗೆ ಭಯ ಶುರುವಾಗಿದೆ. ಅಲ್ಲಿ ಅನುದಾನ ಬರುತ್ತೆ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. ಆದರೆ ಆ ಅನುದಾನಗಳಲ್ಲಿ ಅನೇಕ ಕಾಮಗಾರಿಗಳನ್ನು ನಡೆಸಬೇಕಾಗುತ್ತೆ. ಆದರೆ ಆ ಕಾಮಗಾರಿಗಳಿಗೆ, ಹಳೆಯ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ಈಗ ಪಿಡಿಒ ಮೇಲೆ ಒತ್ತಡ ಹೆಚ್ಚಾಗಿ ಆತ ಈಗ ಜೀವ ಭಯದಲ್ಲಿ ದಿನಗಳನ್ನು ದೂಡುವಂತಹ ದಿನ ಬಂದ್ಬಿಟ್ಟಿದೆ. ಸೊ ಈಶ್ವರಪ್ಪ ಪಿಡಿಒ ಈ ಗ್ರಾಮ ಪಂಚಾಯತಿಯಲ್ಲಿ ಆತನಿಗೆ ಕರೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ, ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋಂಥ ಅವಲತ್ಕೊಂಡಿದ್ದಾರೆ. ಪಿಡಿಒಗೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು. ಸಾಹೇಬ್ ಪಾಟೀಲ್ ಯಾವಾಗ ಕೊಲೆ ಆಗ್ತಾರೆ ಅದರ ನಂತರ ಗ್ರಾಮ ಪಂಚಾಯತಿಯ ಪಿಡಿಒಗಳಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಆತಂಕದ ಮತ್ತು ಭಯದ ವಾತಾವರಣ ನಿರ್ಮಾಣ ಆಗಿರೋದಂತೂ ನಿಜ. ಮರಳು ಮಾಫಿಯಾ ಅಟ್ಟಹಾಸಕ್ಕೆ ಸಾಹೇಬ್ ಪಾಟೀಲ್ ಬಲಿಯಾಗಿರ್ತಾರೆ. ಸೊ ಇದರ ನಂತರ ಅನೇಕ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ, ಯಾಕೆಂದರೆ ಅವ್ರ ಮೇಲೆ ಲಾರಿ ಹಚ್ಚೋದು, ಟಿಪ್ಪರ್ ಹಚ್ಚೋದು, ಈ ರೀತಿಯಾದಂತಹ ಪ್ರಕರಣಗಳು ಕೂಡ ರಾಜ್ಯದಲ್ಲಿ ಬೆಳಕಿಗೆ ಬಂದಿದ್ದಾವೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದರ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾ ಇದೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಆದರೆ ರಾಯಚೂರು ಜಿಲ್ಲೆಯ ಉಪ್ಪರ ನಂದಿಹಾಳ ಗ್ರಾಮದ ವಿನೋದ್ ಅನ್ನುವಂತಹ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಪಿಡಿಒ ಈಶ್ವರಪ್ಪಗೆ ಇದೀಗ ಬೆದರಿಕೆ ಹಾಕಿದ್ದಾನೆ, ಬೆದರಿಕೆ ಕರೆ ಮಾಡಿದ್ದಾನೆ. ಸೊ ಈಗ ರಕ್ಷಣೆ ಕೊಡಿ ಅಂತ ಈಶ್ವರಪ್ಪ ಕಾನೂನಿನ ಮೊರೆ ಹೋಗಿದ್ದಾರೆ. ಸೊ ಹೀಗಿದ್ದಾಗ ಒಂದು ಗ್ರಾಮದಲ್ಲಿ, ಯಾಕೆಂದರೆ ಗ್ರಾಮದಲ್ಲಿ ಅಂದ ತಕ್ಷಣ ಹಲವರು ಇರ್ತಾರೆ, ರಾಜಕೀಯದ ದಳ್ಳೂರಿಗೆ ಗ್ರಾಮಗಳು ಸಿಕ್ಕಿ ಹಾಳಾಗ್ತಾ ಇದ್ದಾವೆ. ಈಗ ಹಳೆಯ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಆತನಿಗೆ ಒತ್ತಾಯಪೂರ್ವಕವಾಗಿ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. ಪಿಡಿಒಗೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಆವಾಜ್ ಹಾಕಿದ್ದಾನಂತೆ. ಹಳೆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಲೇಬೇಕು ಅಂತ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ. ಇದು ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ರಾಯಚೂರು ಜಿಲ್ಲೆಯ ಉಪ್ಪರ ನಂದಿಹಾಳ ಗ್ರಾಮದ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ವಿನೋದ್. ಮಾಜಿ ಉಪಾಧ್ಯಕ್ಷನಿಗೆ ಏನು ಕೆಲಸ ಗ್ರಾಮ ಪಂಚಾಯತಿನಲ್ಲಿ? ಹಾಲಿ ಅಧ್ಯಕ್ಷರಿರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಪಿಡಿಒ ಇರ್ತಾರೆ, ಹಾಗೆಯೇ ಉಪಾಧ್ಯಕ್ಷರು ಇರ್ತಾರೆ ಹಾಲಿ ಆಗಿರುವಂಥದ್ದು. ಅದ್ರ ಜೊತೆಗೆ ಸದಸ್ಯರು ಇರ್ತಾರೆ. ಈತ ಮಾಜಿ ಆಗಿದ್ದುಕೊಂಡು ಏನು ಅಲ್ಲಿನ ರಾಜಕೀಯ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾನ ಅಥವಾ ಗ್ರಾಮ ಪಂಚಾಯತಿಯ ಪೋಷಣೆ ಮಾಡ್ತಾ ಇದ್ದಾನ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಆದರೆ ಈತನ ಮೇಲೆ ಇದೀಗ ಆರೋಪ ಬಂದಿರುವಂಥದ್ದು, ನನಗೆ ಪ್ರಾಣ ಭಯ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಇದೀಗ ಜೀವ ಭಯದಲ್ಲಿ ಇರುವಂತಹ ಈಶ್ವರಪ್ಪ ಅಲ್ಲಿನ ಗ್ರಾಮ ಪಂಚಾಯತಿಯ ಪಿಡಿಒ ಇದೀಗ ಕಾನೂನಿನ ಮೊರೆ ಹೋಗಿದ್ದಾರೆ. ಎಸ್, ಗ್ರಾಮ ಪಂಚಾಯತಿಯ ಪ್ರೈಮರಿ ಡೆವಲಪ್ಮೆಂಟ್ ಆಫೀಸ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಯಾವ ರೀತಿಯಾಗಿ ಜೀವ ಭಯ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಈಗಾಗಲೇ ಸಾಹೇಬ್ ಪಾಟೀಲ್ ಬಲಿಯಾಗಿದ್ದಾರೆ. ಅದರ ನಂತರ ಸಾಕಷ್ಟು ಭಯ ಶುರುವಾಗಿದೆ ಬೇರೆ ಬೇರೆ ಪಿಡಿಒಗಳಿಗೆ. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಎಸ್, ಮಾಜಿ ಉಪಾಧ್ಯಕ್ಷ ಆವಾಜ್ ಹಾಕಿದ್ದಾನೆ ವಿನೋದ್ ಅಂತಹ ವ್ಯಕ್ತಿ. ಎಸ್, ಏನು ಆತ ಬೈದಿದ್ದಾನೆ ಅವಾಚ್ಯ ಪದಗಳಿಂದ, ಈ ಆಡಿಯೋ TV5ಗೆ ಲಭ್ಯ ಆಗಿದೆ. ಬನ್ನಿ ಆತ ಏನು ಹೇಳಿದ್ದಾನೆ ಕೇಳೋಣ. ಹಲೋ, ನಮಸ್ಕಾರ ಸರ್. ಸರ್ ಅದು ನಮ್ದು 25 ಸಾವಿರ MB ಹೆಂಗ್ರಿ ಸರ್? ಅದು ಯಾವ್ದ್ರಿ MB ಅಂತ ಹೇಳಿ ಸರ್, MB 25 ಸಾವಿರ ಓದೈತೆ ಅಂತ ಹೇಳಿ. 25 ಸಾವಿರ? ಹ್ಞೂ ರೀ. ಅದು 75 ಸಾವಿರ ಪೈಪ್ ಲೈನ್ 25 ಸಾವಿರ ಓದೈತೆ ಅಂತ ಹೇಳಿ ನಾವು. ಅದು ಹೆಂಗ್ರಿ ಸರ್ ಮತ್ತೆ ಮುಂದೆ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ರೀ. ಅಲ್ರಿ ಸರ್, ಐಡಿ ಇಲ್ಲ ಅಂತ ಈಗ ಪಂಚಾಯತ್ ಬಂದಿರಿ, ಐಡಿ ಇಲ್ಲ ಅಂತ ಬಂದ್ರೆ ಮತ್ತೆ ಹೆಂಗ್ರಿ ಸರ್ ಮುಂದಿನ ಜಾಸ್ತಿ ನಾವು ಮಾಡ್ಕೊಂಡ್ರೆ ಹೋಗ್ಯಂತ ಮಾಡಿ. ಅಲ್ಲ ನಾನು ಹೆಂಗೆ ನೀನು ನಾನು ಒಂದು ಯಾವ್ದು ಕೇಳ ನಿಂದ ನೀನು ಬರೋಣ, ಇಲ್ಲಾಂದ್ರೆ ಇವತ್ತು ಸಂಬಂಧ ತಕ್ಕ ನೀನು ಹಳೆ ಬಿಡಿ ಇಬ್ರು ಬರ್ರಿ. ನಾ ಫಸ್ಟ್ ಹೇಳ್ತೇನೆ ನೋಡಿ, ಎಷ್ಟು ನಿಮ್ದು ಎಷ್ಟು ಪ್ರಾಮಾಣಿಕ ಐತಿ ಅನ್ನೋದೇನೈತಿ ನಾಳೆ ತೋರಿಸ್ಬೇಕು. ನಿಮ್ದು ನಂಬರ್ ಅವಕ್ಕೆ ರೆಡಿ ಐತಿ ನಾವು ಹಿಡಿಬೇಕು ಸೀದಾ ಮತ್ತೆ ಅದೇ ಮಟ್ಟ ಬಿಡ್ತೀನಿ. ನಾನು ಹೇಳ್ತೀನಿ ಕೇಳ, ನೀನು ಏಟು ಮಾಡಿ ಕಟ್ಟಿದ್ದೀರಿ ಅನ್ನೋದು ನಾಳೆ
ಬಡದು ಹೇಳ್ತ ನಾನು ಅಷ್ಟೇ ಮಾಡು ಅಷ್ಟೇ ಬೇರೆ ಸಿಂಚನ ಇರೋದಕ್ಕೆ ಇಲ್ಲದಪ್ಪ ಮತ್ತೆ ತಡಿ ಬಾಗಿ ಉಚ್ಚಿಟ್ಕೊಂಡು ನಾನು ಅಷ್ಟೇ ನೀವು ಮಾಡು ಏನಕ್ಕೆ ಸರಿಯಾಗಿ ಇರೋದು ಅಲ್ಕಡಿಕ್ರಿ ಬೋರ್ಡ್ ಕ್ಯಾಲೆ ಏನೇನು ಮಾಡಿ ನೀವು ಇದು ವ್ಯವಹಾರನ ಗೊತ್ತಿಲ್ಲ ನಿಮ್ಗೆ ಯಾವನಿಗೆ ಏನೇನು ಮಾಡ್ತಾರ ಹುಷಾರು ನೀವು ಫಸ್ಟ್ ಕೇಳಿ ನಾನು ನೆಟ್ಟಾಗ ನಾನು ಗಮನಕ್ಕೆ ಇಟ್ಟು ಬರೀ ಅಂತ ಹೇಳಿರೋದಿಲ್ಲ ತಿಂದು ಮಾಡಿ ಏನು ಮಾಡಿ ಏನು ಮಾಡಿ ಏನು ಮಾಡಿ ಮತ್ತೆ ಗಾಡಿ ಸ್ವಾರ್ಥ ಮಾಡ್ತಾರ ಮುಕ್ಕಳು ಸುಳ್ಬೇಕು ಹಾಲೆ ಏನು ಮಾಡಿದ್ರೆ ನಾವು ಕಟ್ಟಿಗೆ ನಾವು ತೋರಿಸಿ ಕಾಲ್ ಮಾಡ್ತಕ್ಕಲ್ಲ ಹಾಕ್ಲ ನಿನ್ಗೆ ಅಷ್ಟೇ ಮಾಡು ಅಷ್ಟೇ ಮಾಡು ಅಷ್ಟೇ ಮಾಡು ನಿನ್ನ ನೀನು ಭಾಳ ಹುಷಾರಾಗಿರೋಕಲ್ಲಿ ನನ್ನ ಕೈಯಾಗ ನಾ ಹೇಳ್ತೀನಿ ಕೇಳ ನೀನು ನಾವು ಯುವ ಸಂಬಂಧ ನಾಳೆ ಸಿ ಎಸ್ ಅಂತ ನನ್ನ ಗಾಡಿಯಾಗ ಹತ್ಬೇಕು ನಿನ್ನ ತಿಂಡಿ ಏನನ್ನ ತೆಗಿತೀನಿ ನಾನು ನಿಂದು ಯಾರ ಪಂಚಾಯತ್ ಮಾಡಿದ್ರೆ ನನ್ನ ಮುಂದೆ ಮಾಡಿದವರು ನೆಟ್ಟಿಗೆ ಮಾಡಿ ಸರಿ ನೀನು ಭಾಳ ಹುಷಾರಿಂದ ಮಾಡೋ ಅವತ್ತೇ ಹೇಳಿ ನಿನಗೆ ಬಂದು ಸಾರ್ ನೀನು ಎಂತ ಅವಕಟ್ಟಿಗೆ ಏನಾದ್ರು ಸೇರಿ ಮಾಡಿಬೇಕಾರೆ ಆಯ್ತು ನೀನು ಈಗ ಒಂದು ಜೊತೆ ಗ್ಯಾರಂಟಿ ಅದ ನೋಡು ನಾಳೆ ಮುಂಜಾನೆ ಬಾಡಿ ಪಂಚಾಯತ್ಗೆ ಬಂದು ಫಸ್ಟ್ ನಾನೆಲ್ಲ ತೆಗಿತೀನಿ ನಾನು ಫಸ್ಟ್ ಓಡಿಸ್ ಬಾ ದಿಮಾಕ ಮಾಡುತ್ತೆ ನನ್ನ ನಾಳೆ ನಿಂದು ಒಟ್ಟು ಕೆಲಸ ಮಾಡಿದ್ರೆ ಕೊಡೋರು ಬಿಟ್ಟು ಏನತ್ತೀನಿ ಮಂದಿ ನಾವು ಕೊಡೋಕ ಅಲ್ಲಿ ತಂದು ಕೊಡೋಕೆ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀರಿ ನೀನೇನು ಮಾಡಿದಂಗಾರೆ ನನಗೆ ಗೊತ್ತಿಲ್ಲ ಏನೇನು ಮಾಡಿದ್ದೀನಿ ನೀನು ಏನು ಮಾಡೀನಿ ಏನು ಮಾಡಿದ್ದೀನಿ ನೀನು ನಿನ್ನ ಆತ್ಮ ಸಾಕ್ಷಿ ಹೋಗಿಲ್ಲ ನೀನು ಏನು ಮಾಡಿಲ್ಲ ನೀನು ನೀನು ಮಾಡಿ ದೇವ್ರ ಹಾನಿ ಮಾಡಿರ್ಬೇಕು ನೀನು ನಾಳೆಗೆ ನೀವು ಅಲ್ಲಿ ಫೋಟೋ ಬಿಡಿಸ್ತು ಮತ್ತೆ ನಾನು ಏನು ಮಾಡಿಲ್ಲ ನೀನು ರೊಕ್ಕನ ಚೆಲವಿಲ್ಲ ಏನು ಮಾಡಿ ಒಂದು ಬೇಕಲ್ಲ ನನಗೆ ನೀನು ರೊಕ್ಕ ಚಲವಾಗಿತ್ತು ರೊಕ್ಕ ಬಿಟ್ಟೈತೆ ಅನ್ನೋದು ನಾಳೆಗೆ ನಿಮ್ಮ ಮಂದಿಯವ್ರು ರೊಕ್ಕ ನೀ ದೇವ್ರ ತಂದೆ ಕಾಲು ಮರಿ ಹಿಡಿದ್ರೆ ತಾವು ಹೇಳ್ತಾವ ಓಸು ನೀನು ಫಸ್ಟ್ ಹೇಳಿ ನಾನು ಹುಷಾರಾಗಿ ಇದ್ಕೊಂಡು ಮಾಡ್ಕೊಂಡು ಹೋಗಂತ ಹೇಳಿ ಇಲ್ಲ ನೋಡಿ ನಾನು ನೋಡ್ರಿ ಗಾಣಾಕರ್ತಾನೆ ಕೆಲಸನ ನೀನು ನಿಮ್ಮ ಮನೆ ದೇವ್ರ ಹಾನಿ ಮಾಡಿಲ್ಲ ನೀನು ಮಾಡಿಲ್ಲ ನಾವಂತೂ ಏನು ಮಾಡಿಲ್ಲಪ್ಪ ನೀನು ಮಾಡಿ ಮತ್ತೆ ವರ್ಷ ನಾಳೆ ಬಾ ನೀವು ಬಾಂಜೆ ಜೋತು ತೋರಿಸ್ತು ಬಾ ನಾನು ಸರಿ ಬಾ ಕಾಲು ಮರಿ ಇರುತ್ತೆ ನಾನು ತೋರಿಸ್ತಾ ಎಸ್, ನಮ್ಮ ರಾಯಚೂರಿನ ಪ್ರತಿನಿಧಿ ನೀಲಕಂಠ ಸ್ವಾಮಿ ಮತ್ತಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀಲಕಂಠ ಸ್ವಾಮಿ, PDOಗೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ, ಏನು ಕೆಲಸ ಆತನಿಗೆ ಗ್ರಾಮ ಪಂಚಾಯತಿಯ ವ್ಯವಹಾರಗಳಲ್ಲಿ ವಿಚಾರಗಳಲ್ಲಿ ಅಂತ? ಗುರುಪ್ರಸಾದ್, ನಿಜಕ್ಕೂ ಹೇಳಬೇಕು ಅಂತಂದ್ರೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಏನಿದ್ದಾರೆ PDO ಮತ್ತು VA ಕಂಪ್ಯೂಟರ್ ಆಪರೇಟರ್, ಈ ಒಂದು ಅಧಿಕಾರಿಗಳ ವರ್ಗ ನಿಜಕ್ಕೂ ಜಿಲ್ಲೆಯಲ್ಲಿ ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಸಾಹೇಬ್ ಪಟೇಲ್ ಅಂತಕ್ಕಂಥ PDO ಅಧಿಕಾರಿಗನ್ನ ಲಾರಿ ಹತ್ತಿಸಿ ಕೊಲೆ ಮಾಡಲಾಗಿತ್ತು, ಅಕ್ರಮಗಾರಿಕೆ. ಇದಾದ ನಂತರ ಜಿಲ್ಲೆಯಲ್ಲಿ ಕ್ರಮೇಣ ಈಗ ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈಯುವಂತದ್ದು, ನಿಂದನೆ ಮಾಡುವಂತದ್ದು ಮತ್ತು ಕೊಲೆ ಬೆದರಿಕೆ ಆಗ್ತಕ್ಕಂಥ ಒಂದು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ತಿಂಗಳಿಗೆ 1-2 ಪ್ರಕರಣಗಳು, ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಈ ಹಿಂದೆ ಕೂಡ ಒಬ್ಬ ಮೀನುಗಾರಿಕೆ ಇಲಾಖೆಯ ತಾಲೂಕು ಅಧಿಕಾರಿಗಳು ಕೂಡ ತನಗೆ ಜೀವಭಯ ಇದೆ, ರಕ್ಷಣೆ ಕೊಡುವಂತ ಪತ್ರ ಬರೆದಿದ್ರು ಹಿಂದೆ. ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಏನಂತಂದ್ರೆ, ಇಲ್ಲಿ ಏನು ಲಿಂಗಸಗೂರು ಉಪ್ಪರ್ ನಂದಿಯಾಳ ಗ್ರಾಮದಲ್ಲಿ ಇರ್ತಕ್ಕಂಥ PDO ಅವರಿಗೆ ಅದೇ ಗ್ರಾಮದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಿನೋದ್ ಅನ್ನುವರು ಕರೆ ಮಾಡಿ ತನ್ನ ಹಿಂದೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಹಣ ಬಿಡುಗಡೆ ಮಾಡುವಂತೆ ಹೇಳಿ ಒತ್ತಡ ಹೇರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನೀನು ಈ ಗ್ರಾಮಕ್ಕೆ ಹೇಗೆ ಬರ್ತೀಯಾ, ಬಂದ್ರೆ ಹೇಗೆ ಊರು ಬಿಟ್ಟು ಮತ್ತೆ ಹೋಗ್ತೀಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಕೊಲೆ ಬೆದರಿಕೆಯನ್ನ ಹಾಕ್ತಾ ಇರ್ತಕ್ಕಂಥದ್ದು ಮತ್ತು ತುಂಬಾ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಈಗಾಗಲೇ PDO ಅವ್ರಿಗೆ ಏನೋ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಈಗ PDO ಕೂಡ ನನಗೆ ಈ ಗ್ರಾಮಕ್ಕೆ ಹೋಗೋದಕ್ಕೆ ಭಯ ಆಗ್ತಾ ಇದೆ, ಈ ಒಂದು ಗ್ರಾಮಕ್ಕೆ ನಾನು ಕಾರ್ಯನಿರ್ವಹಿಸಕ್ಕೆ ಹೋಗ್ಬೇಕಾದ್ರೆ ನನಗೆ ಯಾವ್ಯಾವ ರೀತಿಯಲ್ಲಿ ಎಲ್ಲಾ ರೀತಿಯಾಗಿ ಏನು ಪ್ರೊಟೆಕ್ಟ್ ಅನ್ನ ಕೊಟ್ಟಾಗ ಮಾತ್ರ ನಾನು ಹೋಗ್ತೀನಿ ಅಂತ ಈಗ ತಾಲೂಕು ಪಂಚಾಯತ್ ಅಧಿಕಾರಿಗಳ ಮೊರೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಯಾವ ರೀತಿಯಂತ ಕ್ರಮ ಕೈಗೊಳ್ತಾರೆ ಮತ್ತು ಅಧಿಕಾರಿಗಳಿಗೆ ಯಾವ ರೀತಿಯಂತ ಸೂಕ್ತ ಕ್ರಮಗಳನ್ನ ಮತ್ತು ಭದ್ರತೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಗುರುಪ್ರಸಾದ್.